ಮಹರ್ಷಿ ಭಗೀರಥ ತತ್ವ ಆದರ್ಶಗಳನ್ನ ಕಠಿಣ ಪ್ರಯತ್ನದಂತಹ ಮನಸ್ಥಿತಿಯನ್ನ ಎಲ್ಲರೂ ಮೈಗೂಡಿಸಿಕೊಳ್ಳಬೇಕು. ಲಕ್ಷ್ಮಣ್ ಹಿರೇಮನಿ. ಕುಕನೂರು ತಾಲೂಕಿನ ಕೋನಾಪುರ ಗ್ರಾಮದಲ್ಲಿ ಮೇ 16ರ ಶನಿವಾರದಂದು ಮಹರ್ಷಿ ಭಗೀರಥ ಜಯಂತಿಯಾಚರಣೆ ಮಾಡಲಾಯಿತು. ಮಹಿಳೆಯರ ಕುಬ್ಬದೊಂದಿಗೆ ಮಹರ್ಷಿ ಭಗೀರಥ ಭಾವಚಿತ್ರದ ಭವ್ಯ ಮೆರವಣಿಗೆ ಮಾಡಲಾಯಿತು. ಕಾರ್ಯಕ್ರಮದ ವೇದಿಕೆಯಲ್ಲಿ ನಿವೃತ್ತ ಮುಖ್ಯೋಪಾಧ್ಯಾಯ ಲಕ್ಷ್ಮಣ ಹಿರೇಮನಿ ಮಾತನಾಡಿ, ಛಲ ಬಿಡದ ಭಗೀರಥ ತಪಸ್ಸಿನಿಂದ ಶಿವನನ್ನ ಒಲಿಸಿಕೊಂಡ. ಆಕಾಶದಿಂದ ಧುಮುಕಿದ ಗಂಗೆಯನ್ನ ಶಿವನು ಭೂಮಿಯಲ್ಲಿ ನಿಂತು ತನ್ನ ಜಟಿಯಲ್ಲಿ ಧರಿಸಿದ. ಆದರೂ ಗಂಗೆ ನೆಲಕ್ಕಿಳಿದ ರಭಸಕ್ಕೆ ಜನ್ಮು ಋಷಿಯ ಆಶ್ರಮ ಕೊಚ್ಚಿಹೋಯಿತು. ಶಕ್ತಿಶಾಲಿಯಾದ ಋಷಿಯು ಗಂಗೆಯನ್ನೆತ್ತಿ ಪೂರ್ಣವಾಗಿ ಕುಡಿದು ಬಿಟ್ಟ. ಭಗೀರಥನ ಪ್ರಾರ್ಥನೆಯಂತೆ ಅವನ ಕಿವಿಗಳ ಮೂಲಕ ಗಂಗೆಯನ್ನ ಹೊರಚಲಿದಾಗ ಗಂಗೆಗೆ ಜಾಹ್ನವಿ ಎಂಬ ಹೆಸರಾಯಿತು. ಗಂಗೆ ಪಾತಾಳ ಲೋಕಕ್ಕೆ ಹರಿದು ಸಗರ ಪುತ್ರರ ದೇಹದ ಬೂದಿಯನ್ನ ತೊಳೆದು ಮೋಕ್ಷಕ್ಕೆ ಕಾರಣಲಾದಳು. ಸಗರನ ಮಕ್ಕಳು ನಿರ್ಮಿಸಿದ ಸುರಂಗದಲ್ಲಿ ನಿಂತ ನೀರಿನಿಂದಾಗಿ ಅದಕ್ಕೆ ಸಾಗರವೆಂಬ ಹೆಸರು ಬಂತು. ಕಠಿಣ ಪ್ರಯತ್ನದಿಂದ ಸಾಧನೆ ಮಾಡುವುದಕ್ಕೆ ಭಗೀರಥ ಪ್ರಯತ್ನವೆಂಬ ಹೆಸರಾದುದು. ಇಂತಹ ಮಹಾನ್ ಪುರುಷರ ತತ್ವ ಆದರ್ಶಗಳನ್ನ ಕಠಿಣ ಪ್ರಯತ್ನದಂತಹ ಮನಸ್ಥಿತಿಯನ್ನ ಎಲ್ಲರೂ ಮೈಗೂಡಿಸಿಕೊಳ್ಳಬೇಕು ಎಂದು ಮಾತನಾಡಿದರು. ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗವಿಸಿದ್ದಪ್ಪ ಲೇಬಗಿರಿ ಮಾತನಾಡಿ, ಬಡತನದ ನಡುವೆಯೇ ಜೀವನದ ನಿರ್ವಹಣೆ ಮಾಡುತ್ತಿದ್ದ ಉಪ್ಪಾರ ಸಮುದಾಯವನ್ನ ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಸಮಾಜದ ಮುಖ್ಯ ವಾಹಿನಿಗೆ ತರುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದೆ. ಸಮುದಾಯದ ಪ್ರತಿಯೊಬ್ಬರು ಸರ್ಕಾರದ ಸವಲತ್ತುಗಳನ್ನು ಸದ್ಬಳಕೆ ಮಾಡಿಕೊಂಡು ಸ್ವಾವಲಂಬಿ ಜೀವನ ನಡೆಸಬೇಕು. ಉಪ್ಪಾರ ಸಮುದಾಯದ ಸಂಘಟಿತರಾಗಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಬೇಕು. ಸಮುದಾಯದ ಮಕ್ಕಳು ವಿದ್ಯಾವಂತರಾಗಿ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಯನ್ನ ನೀಡಬೇಕು ಎಂದರು. ಕುಂಭ ಮೆರವಣಿಗೆಗೆ ಚಾಲನೆಯನ್ನ ರಾಣಿಹಳ್ಳಿ ಗ್ರಾಮ ಆಡಳಿತಾಧಿಕಾರಿ ಬಳಿಗೇರ ಇವರು ನೀಡಿದರು. ಕಾರ್ಯಕ್ರಮದಲ್ಲಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಉತ್ತೀರ್ಣರಾದ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಮಾಡಲಾಯಿತು. ಸರ್ಕಾರಿ ಸೇವೆಯಲ್ಲಿ ನಿವೃತ್ತಿ ಹೊಂದಿದ ಎಚ್ಎಸ್ ದೇವರಮನಿ, ನಿವೃತ್ತ ಮುಖ್ಯೋಪಾಧ್ಯಾಯ ಲಕ್ಷ್ಮಣ ಹಿರೇಮನಿ ಇವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಮಾಜದ ಹಿರಿಯರಾದ ಹನುಮಂತಪ್ಪ ಉಪ್ಪಾರ ಐಟಿಐ, ಹನುಮಂತಪ್ಪ ವಜ್ರಬಂಡಿ, ಶರಣಪ್ಪ ಉಪ್ಪಾರ ಕೆಇಬಿ, ರೇಣುಕಾ ದೇವರಮನಿ ಶಿಕ್ಷಕಿಯರು, ಹನುಮಕ್ಕ ಗೌಡ್ರ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು, ಬಳಿಗೇರಿ, ಗವಿಸಿದ್ದಮ್ಮ ಗ್ರೌಂಡ್ ಗ್ರತ್ ಪಾಲಕರು, ಕೋನಾಪುರ ಗ್ರಾಮದ ಸಮಸ್ತ ಸಮಾಜದ ಗುರು ಹಿರಿಯರು, ಗ್ರಾಮಸ್ಥರು ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಚೆನ್ನಯ್ಯ, ಹಿರೇಮಠ್, ಪ್ರಜಾಪವರ್ ಟಿವಿ, ಕುಕನೂರು. ಒಬ್ಬಾಕಿಗೆ ಒಬ್ಬನೇ ಗಂಡಸು, ಇನ್ನೊಬ್ಬ ಹೆಂಡತಿಗೆ 60,000 ಮಕ್ಕಳು ಅಂತಕ್ಕಂಥದ್ದು, ಪುತ್ರ ಅಂತಕ್ಕಂಥದ್ದು ನಾವು ಇತಿಹಾಸದಲ್ಲಿ ಕಾಣ್ತಾ ಇದ್ದೀವಿ ಈ ಒಂದು ಭಗೀರಥನ ವಂಶದಲ್ಲಿ. ಹಾಗೆ ಈ 60,000 ಪುತ್ರರು ಅವರು ಒಂದು ಯುದ್ಧವನ್ನು ಜಯಿಸಬೇಕು, ಲೋಕ ಕಲ್ಯಾಣಕ್ಕಾಗಿ ನಾವು ರಾಜ ಮಹಾರಾಜರನ್ನು ಸೋಲಿಸಿ ಜಯಶೀಲರಾಗಬೇಕಂತೇಳಿ ಅಶ್ವಮೇಧ ಯಾಗವನ್ನ ಪ್ರಾರಂಭ ಮಾಡ್ತಾರೆ. ಅಶ್ವಮೇಧ ಯಾಗವನ್ನು ಮಾಡುವಂತಹ ಸಂದರ್ಭದೊಳಗ ಅವರು ಒಂದು ತಮ್ಮದ ಆಪ್ತವಾಗಿರ್ತಕ್ಕಂಥ ಕುದುರೆ ಏನು ಕಾಣೆ ಆಗ್ತಾ ಇದೆ. ಆ ಕುದುರೆಯನ್ನು ಹುಡುಕುತ್ತಾ ಈ ತ್ರಿಲೋಕ ಸಂಚರಿಸಿ ಪಾತಾಳ ಲೋಕಕ್ಕೆ ಸಂಚರಿಸಿದಾಗ ಅಂತ ಒಂದು ಶಿಕ್ಷಣವಂತರಾಗಿ ತಮ್ಮ ಮಕ್ಕಳನ್ನು ಮಾಡಿದಲ್ಲಿ ಮಾತ್ರ ನಮ್ಮ ಸಮಾಜಕ್ಕೆ ಒಂದು ಶಕ್ತಿ ಬರುವಂತಾಗುತ್ತದೆ. ಹಾಗಾಗಿ ಮುಂದೆ ಯಾವುದೇ ಒಂದು ನಾವೆಲ್ಲರೂ ಶಿಕ್ಷಣವಂತರಾದ್ರೆ ಯಾರನ್ನು ಇವತ್ತು ನಾವು ಮುಂದೆ ಬರಬೇಕು, ಯಾರನ್ನು ಇವತ್ತು ರಾಜಕಾರಣದಲ್ಲಿ ಯಾರಿಗೆ ಶಕ್ತಿಯನ್ನು ತುಂಬಬೇಕು ಅನ್ನುವಂಥದ್ದು ವಿಚಾರ ಮಾಡುವಂತ ಶಕ್ತಿ ನಮ್ಮ ಮಕ್ಕಳಿಗೆ ಮತ್ತು ನಮಗೆ ಬರುತ್ತೆ ಶಿಕ್ಷಣವಂತರು ಆದ್ರೆ. ಹಾಗಾಗಿ ಮುಂದಿನ ದಿನಮಾನದಲ್ಲಿ ಯಾರೇ ಇರಲಿ ಇವತ್ತು ರಾಜಕಾರಣಿಗಳು ಬಂದ್ರೆ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಇದ್ದೇವೆ ಅಂದ್ರೆ ಇಂಥ ಒಂದು ಜಯಂತಿಯನ್ನು ಮಾಡುವ ಮುಖಾಂತರ ಅವರಿಗೆ ಸಂದೇಶವನ್ನು ಕೊಟ್ಟಂತಾಗುತ್ತದೆ. ಹಂಗಾಗಿ ತಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಇದ್ರೆ ಸಮಾಜ ಮುಂದೆ ಬರಲಿಕ್ಕೆ, ಸಮಾಜವನ್ನು ಕಣ್ತರಿಸಲಿಕ್ಕೆ, ರಾಜಕಾರಣಿಗಳನ್ನು ಕಣ್ತರಿಸಲಿಕ್ಕೆ ಇಂಥ ಒಂದು ಸಮಾಜ ಒಂದು ಸಮಾವೇಶ ಮಾಡುವುದು ಬಹಳ ಸೂಕ್ತ. ಹಂಗಾಗಿ ತಾವು ಇವತ್ತು ತಮ್ಮ ಒಂದು ಊರಿಂದ ಏನು ಇವತ್ತು ಜಯಂತಿನ ಮಾಡಿದ್ರೆ ಅದಕ್ಕೆಲ್ಲ ನಮಗೂ ಕೂಡ ಇವತ್ತೊಂದು ಮಾದರಿಯಾಗಿದೆ. ಇದು ನೋಡಿ ಇನ್ನೊಂದು ನಾವು ಕೂಡ ಕಲಿಬೇಕಾಗುವಂತಹದ್ದು ಪ್ರಸಂಗ. ಹಾಗಾಗಿ ತಮ್ಮಲಿಂದನ ಊರು ಸಣ್ಣದಿದ್ರು, ಜನ ಸ್ವಲ್ಪ ಇದ್ರು ತಾವು ಇವತ್ತು ಶಕ್ತಿ ತೋರಿಸ್ಬಿಡ್ತೀವಿ. ನಾವು ಯಾರಿಗೆ ಕಮ್ಮಿ ಇಲ್ಲ. ಭಗೀರಥ ಜಯಂತಿಯನ್ನು ಮಾಡಿದ್ದೇವೆ. ಭಗೀರಥ ಜಯಂತಿ ಮುಖಾಂತರ ಮುಂದಿನ ಊರುಗಳಿಗೆ ಒಂದು ತಾವು ಮಾರ್ಗದರ್ಶನ ನೀಡಿದ್ದೀರಿ ಅನ್ನುವಂಥ ಆಶಾಭಾವವನ್ನು ಹೊಂದಿ ತಾವು ಮುಂದಿನ ದಿನಮಾನದಲ್ಲಿ ಇಂಥ ಒಂದು ಜಯಂತಿಯನ್ನು ಹೆಚ್ಚೆಚ್ಚು ಮಾಡುವ ಮುಖಾಂತರ ತಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡುವ ಮುಖಾಂತರ ತಾವು ಕೂಡ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಬಲಿಷ್ಠರಾಗುತ್ತಾರೆ ಅನ್ನುವಂಥ ಇಂಥ ಸಮಾಜ
ಸುಧಾರಣೆಯನ್ನು ಮಾಡುವ ಮುಖಾಂತರ ತಾವೆಲ್ಲರೂ ಒಂದು ಕೊಲ್ಲಾಪುರ ಗ್ರಾಮ ಮುಂದಿದೆ ಅನ್ನುವಂಥ ಮಾತನ್ನು ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.